Hello everyone, you are watching News Insights. Let's watch today's news updates. ಅವರು ದೊಡ್ಡ ದೊಡ್ಡ ಬೇಡಿಕೆನ ನಮ್ಮ ಮುಂದೆ ಇಟ್ಟಿದ್ದಾರೆ. ಇರಲಿ, ಅಲ್ಲಿ ನೋಡಿದ್ರೆ ಒಂದು ಸಣ್ಣ ಮಿಠಾಯಿ ಇಟ್ಟಿದ್ರು, ನನಗೆ ಸಣ್ಣ ಮಿಠಾಯಿ ಇಟ್ಟಿದ್ರು. ಚಿಂತೆ ಮಾಡೋದು ಬೇಡ. ಭಾಳ ಸಂತೋಷದಿಂದ ಅವರು ಹೇಳ್ಕೊಂಡ್ರು, ನಿಮ್ಮ ಗ್ಯಾರಂಟಿ ಬೇಡ ಸ್ವಾಮಿ, ನಾವೆಲ್ಲ ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಅಂದರೆ ಒಂದು 2 ಲಕ್ಷ ನೌಕರರಿಗೆ ಎಷ್ಟು ಜನಕ್ಕೆ ಅದು ಉಪಯೋಗ ಬರ್ತದೋ ನನಗೆ ಗ್ಯಾರಂಟಿ ಗೊತ್ತಿಲ್ಲ. ಆದರೆ ಅಷ್ಟು ದೊಡ್ಡ ಹೃದಯ ಶ್ರೀಮಂತಿಕೆಯನ್ನು ನಿಮ್ಮೆಲ್ಲರ ಪರವಾಗಿ ಷಡಾಕ್ಷರಿಯವರು ತೋರಿಸಿದ್ದಾರಲ್ಲ, ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದಿಸ್ತೇನೆ. 2006ರಿಂದ ನಂತರ ನೇಮಕಗೊಂಡಂಥ ನೌಕರ ಹಿತಾಸಕ್ತಿ ಬಗ್ಗೆ ತಾವು OPS ಬಗ್ಗೆ NPS ಬಗ್ಗೆ ಏನು ಚರ್ಚೆ ಮಾಡಿದ್ದೀರಿ, ಇದು ನಾವೆಲ್ಲ ಖಂಡಿತ ನಾವು ಗಮನಿಸ್ತೇವೆ. ಖಂಡಿತ ನಿಮ್ಮ ಏನು ಬೇಡಿಕೆಯನ್ನು ನನ್ನ ಮುಂದೆ ಇಟ್ಟಿದ್ದೀರಿ, ನನ್ನ ಹಾಗೂ ಪರಮೇಶ್ವರ ಮುಂದೆ ವಿಚಾರವನ್ನು ಮಂಡಿಸಿದ್ದೀರಿ. ಏನು ನಮ್ಮ ಸಮಿತಿ ವರದಿ ಬಂದ ತಕ್ಷಣ ನಾನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿಮ್ಮನ್ನು ಕರೆಸಿ ನಿಮ್ಮತ್ತೂ ಚರ್ಚೆ ಮಾಡಿ, ನಮ್ಮ ಕೈಯಲ್ಲಿ ನಾವು ಯಾವತ್ತೂ ಕೂಡ ಬಸವಣ್ಣನ ನಾಡಿನಲ್ಲಿ ಸೇವೆ ಮಾಡ್ತಾ ಇರೋರು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಟ್ಟಿರೋರು. ಯಾವುದಾದ್ರು ಸರ್ಕಾರ ಇಲ್ಲಿವರೆಗೂ ಯಾವುದಾದ್ರು ನುಡಿದಂತೆ ನಡೆದಿದೆ ಅನ್ನೋದಾದರೆ ಇದು ಕಾಂಗ್ರೆಸ್ ಸರ್ಕಾರ, ನಿಮ್ಮ ಸರ್ಕಾರ ಅನ್ನೋದನ್ನು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ಮಾತು ಕೊಟ್ರಿ, ನಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ. ನಾನು ಪರಮೇಶ್ವರ್ ನಿಮಗೆ ಮಾತು ಕೊಡ್ತಾ ಇದ್ದೇವೆ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತೇನೆ. ಸೊ ಇಬ್ಬರಿಗೂ ಕಾಂಟ್ರಾಕ್ಟು ಕರೆಕ್ಟಾಗಿ ಆಗಿದೆ ತಾನೇ, ಅಗ್ರಿಮೆಂಟು ಆಗಿದೆ ತಾನೇ. ರೆವಿನ್ಯೂ ಮಿನಿಸ್ಟರ್ ಬೇರೆ, ಅವರು ಬಾಂಡ್ ಪೇಪರು ಸರಿಯಾಗಿರ್ತದೆ. ಸಾಕ್ಷಿ ನಮ್ಮ ಸ್ವಾಮಿಗಳು, ಅವರಿಬ್ರು ಕೂಡ ನಮ್ಮ ಅಗ್ರಿಮೆಂಟ್ಗೆ ಇಬ್ರು ಸ್ವಾಮಿಗಳು ಸಾಕ್ಷಿ. ಬುದ್ಧಿ, ನೀವಿಬ್ರು ಸಾಕ್ಷಿ ಆಗಬೇಕು. ಅವರು ಬಾಂಡ್ ಪೇಪರು ಪರಮೇಶ್ವರ್ ಅವರು ಇತ್ತಿದೆ. ಸೊ ಷಡಾಕ್ಷರಿ, ನೀನು ಎಲ್ಲ ಸೇರಿ ಸೈನ್ ಹಾಕಬೇಕು. ಏನಕ್ಕೆ ಸೈನ್ ಹಾಕಬೇಕು? ಮುಂದಿನ ಸರ್ಕಾರ, ನಿಮ್ಮ ಸರ್ಕಾರ, ನಮ್ಮ ಸರ್ಕಾರ ಒಟ್ಟಿಗೆ ನಾವು ಕೆಲಸ ಮಾಡಬೇಕು. ಗ್ಯಾರಂಟಿ ತಾನೇ? ಅಷ್ಟೇ. ನಮ್ಮ ಅಗ್ರಿಮೆಂಟು ಕರೆಕ್ಟ್ ಇರಬೇಕು. ಏನಾದ್ರು ಹೆಚ್ಚು ಕಮ್ಮಿ ಆದರೆ ನನಗೆ ಭರವಸೆ ಇದೆ, ಹೆಚ್ಚು ಕಮ್ಮಿ ಆಗುದಿಲ್ಲ ತಾನೇ? ಬಹಳ ಸಂತೋಷ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಹೊಲ ಉಳ್ದೆ ಯಾವ ಭೂಮಿ ಕೂಡ ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ತಿನ್ನೋಣ, ಹೊಲನೂ ಉಳ್ಳೋಣ, ಜಮೀನು ಮಟ್ಟ ಆಗಲಿ, ವ್ಯವಸಾಯ ಆಗಲಿ. ಮುಂದಕ್ಕೆ ಈ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಎಲ್ಲ ಕೊಡಿದ್ರೆ ಮಾತು ಕೊಡೋದು ಮುಖ್ಯ ಅಲ್ಲ, ಮಾತು ಉಳಿಸ್ಕೊಳ್ಳೋದು ಮುಖ್ಯ. ಆದ್ದರಿಂದ ಇವತ್ತು ನಾವೆಲ್ಲ ಅನೇಕ ಕಠಿಣವಾದಂಥ ನಿರ್ಧಾರಗಳನ್ನು ಮುಂದೊಂದು ದಿನದಲ್ಲಿ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಬರಬಹುದು. ಆದರೂ ಚಿಂತೆ ಇಲ್ಲ, ನಿಮ್ಮ ಶ್ರಮ ನಮಗೆ ಅರಿವಿದೆ, ನಿಮ್ಮ ಬದುಕಿನ ಬಗ್ಗೆ ನಮಗೆ ಅರಿವಿದೆ. ಆ ನಿಟ್ಟಿನಲ್ಲಿ ನಾವು ಮುಂದಿನ ಸರ್ಕಾರ ಯಾವ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆಲಿ ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗೋಣ. ಇಷ್ಟು ಮಾತ್ರ ಹೇಳಿ ಅನೇಕ ವಿಚಾರಗಳನ್ನು ನಾನು ಬೇರೆ ಸಂದರ್ಭದಲ್ಲಿ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ.